ಇವತ್ತು ನಾನು ನಿಮ್ಗೇನು ಹೇಳ್ಕೊಡ್ತೀನೋ, ಮಾರ್ಕ್ ಮೈ ವರ್ಡ್ಸ್, ಇದು ನಿಮ್ಮ ಇಡೀ ಲೈಫ್ನ ನಕ್ಷೆಯನ್ನೇ ಬದಲಾಯಿಸಬಹುದು. ಎಕ್ಸಾಕ್ಟ್ ಆಗಿ ಇದೇ ವಿಷಯವನ್ನ ಫಾಲೋ ಮಾಡಿ ವಿರಾಟ್ ಕೊಹ್ಲಿ ತಮ್ಮನ್ನ ತಾವು ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡ್ರು. ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತು ಶಾರುಖ್ ಖಾನ್ ಕೂಡ ಇದನ್ನೇ ಫಾಲೋ ಮಾಡ್ತಾರೆ. ನೋಡಿ, ನೀವು ಈ ವಿಡಿಯೋನ ಬೇರೆ ನಾರ್ಮಲ್ ವಿಡಿಯೋಗಳ ತರ ನೋಡಿ ಮಧ್ಯದಲ್ಲೇ ಸ್ಕಿಪ್ ಮಾಡೋದಾದ್ರೆ ಈಗಲೇ ಹೋಗ್ಬೋದು, ನೋ ಪ್ರಾಬ್ಲಮ್. ಇಂಟರ್ನೆಟ್ನಲ್ಲಿ ಬೇಕಾದಷ್ಟು ಕಂಟೆಂಟ್ ಇದೆ, ಆದರೆ ಯಾರು ತಮ್ಮ ಲೈಫ್ ಬಗ್ಗೆ ಸೀರಿಯಸ್ ಆಗಿದ್ದೀರೋ ಅವ್ರು ಮಾತ್ರ ಇಲ್ಲಿ ಕೇಳಿ. ಶುರು ಮಾಡೋಣ. ನಿಮ್ಮೊಂದು ರೆಗ್ಯುಲರ್ ದಿನ ಹೇಗಿರುತ್ತೆ? ನಾನು ಗೆಸ್ ಮಾಡ್ಲಾ? ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಕೈಗೆ ತಗೊಳ್ತೀರಾ, ವಾಟ್ಸ್ಆ್ಯಪ್, ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ತೀರಾ, ಆಮೇಲೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮುಗಿಸಿ ಮನೆಯಿಂದ ಹೊರಡ್ತೀರಾ. ಅದೇ ಹಳೆ ದಾರಿಯಲ್ಲಿ ಹೋಗ್ತೀರಾ, ಅದೇ ಹಳೆ ಕೆಲಸ ಮಾಡ್ತೀರಾ, ಅದೇ ಸೇಮ್ ಜನರನ್ನ ಭೇಟಿ ಆಗ್ತೀರಾ. ಸಂಜೆ ಮತ್ತೆ ಅದೇ ದಾರಿಯಲ್ಲಿ ಮನೆಗೆ ಬಂದು ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಸೋತು ಮಲಗ್ತೀರಾ. ಇದರಲ್ಲಿ ಕಾಮನ್ ಏನಪ್ಪಾ ಅಂದ್ರೆ ನಿಮ್ಮ ಆಲೋಚನೆಗಳು, ನಿಮ್ಮ ಹ್ಯಾಬಿಟ್ಸ್, ನೀವು ನೋಡೋ ಕಂಟೆಂಟ್ ಎಲ್ಲವೂ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ತರ ಫಿಕ್ಸ್ ಆಗ್ಬಿಟ್ಟಿದೆ. ಇಲ್ಲಿ ನೀವು ನಿಮ್ಮ ಮರ್ಜಿಯಿಂದ ಏನೂ ಮಾಡ್ತಿಲ್ಲ, ಎಲ್ಲವೂ ಆಟೋಮ್ಯಾಟಿಕ್ ಆಗಿ ನಡೀತಿದೆ. ವಿರಾಟ್ ಕೊಹ್ಲಿ ಅವ್ರಿಗೂ ಹೀಗಾಗ್ತಿತ್ತು. 2012ರ IPL ಸೀಸನ್ ಅವರಿಗೆ ತುಂಬಾ ಕೆಟ್ಟದಾಗಿತ್ತು. ಅವರ ಈಟಿಂಗ್ ಹ್ಯಾಬಿಟ್ಸ್ ಮತ್ತು ಫಿಟ್ನೆಸ್ ಬಗ್ಗೆ ಅವರಿಗೆ ಯಾವುದೇ ಡಿಸಿಪ್ಲಿನ್ ಇರಲಿಲ್ಲ. ಒಂದು ದಿನ ಅವರು ಕನ್ನಡಿ ಮುಂದೆ ನಿಂತಾಗ ಅವ್ರ ಮೇಲೆ ಅವರಿಗೆ ಅಸಹ್ಯ ಅನ್ನಿಸ್ತು. ಅವತ್ತು ಅವರು ತಮಗೆ ತಾವೇ ಒಂದು ಮಾತು ಕೊಟ್ರು, ಇದು ಹೀಗೆ ಮುಂದುವರಿಯಬಾರದು. ಅಲ್ಲಿಂದ ಎಲ್ಲವೂ ಬದಲಾಯಿತು. ನ್ಯೂರೋ ಸೈಂಟಿಸ್ಟ್ ಡಾಕ್ಟರ್ ಜೋ ಡಿಸ್ಪೆಂಜಾ ಪ್ರಕಾರ ನಮಗೆ 35 ವರ್ಷ ಆಗುವಷ್ಟರಲ್ಲಿ ನಮ್ಮ ಲೈಫ್ನ 95% ಕೆಲಸಗಳನ್ನ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್ ಮಾಡ್ತಿರುತ್ತೆ. ಇದು ನಮ್ಮ ನಂಬಿಕೆಗಳು ಮತ್ತು ಹ್ಯಾಬಿಟ್ಸ್ಗಳ ಒಂದು ಮಿಕ್ಸ್ಚರ್. ಉಳಿದ ಕೇವಲ 5% ಮಾತ್ರ ನಮ್ಮ ಕಾನ್ಷಿಯಸ್ ಮೈಂಡ್. ಈ 5% ಮೈಂಡ್ ಹೇಳುತ್ತೆ, ನಾನು ಫಿಟ್ ಆಗಬೇಕು, ನಾನು ದುಡ್ಡು ಮಾಡಬೇಕು, ನಾನು ಹೊಸ ಸ್ಕಿಲ್ ಕಲಿಬೇಕು ಅಂತ. ಆದರೆ ಪ್ರತಿದಿನ ನಾವು ಆ 95% ಪ್ರೋಗ್ರಾಮ್ ಮುಂದೆ ಸೋತು ಹೋಗ್ತೀವಿ. ಅದಕ್ಕೆ ನೀವು ಎಷ್ಟೇ ಅಂದುಕೊಂಡ್ರೂ ಸೋಮವಾರದಿಂದ ವರ್ಕೌಟ್ ಮಾಡೋಕ್ಕಾಗಲ್ಲ, ಬೆಳಿಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ. ಇದಕ್ಕೆ ಸೊಲ್ಯೂಷನ್ ಏನು? ಶತ್ರು ನಿಮಗಿಂತ ಜಾಸ್ತಿ ಸ್ಟ್ರಾಂಗ್ ಇದ್ದಾಗ ಅವನ ಜೊತೆ ಜಗಳ ಮಾಡಬಾರ್ದು, ಬದಲಾಗಿ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಅಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಸೋರ್ಸ್ ಕೋಡ್ ಚೇಂಜ್ ಮಾಡಬೇಕು. ಇದಕ್ಕಾಗಿ ನಾನು 6 ಸ್ಟೆಪ್ಸ್ ಹೇಳ್ತೀನಿ. ಸ್ಟೆಪ್ 1, ಕಂಡೀಷನಿಂಗ್. ಒಬ್ಬ ಮನುಷ್ಯನನ್ನ ಪ್ರಾಣಿಗಳ ಮಧ್ಯೆ ಬಿಟ್ಟರೆ ಅವನು ಪ್ರಾಣಿಯ ತರಾನೇ ಆಗ್ತಾನೆ. ನೀವು ನಿಮ್ಮ ಮಾತೃಭಾಷೆಯನ್ನು ಕಲೀಲಿಲ್ಲ, ನಿಮ್ಮ ಸುತ್ತಮುತ್ತಲ ಜನ ಮಾತಾಡೋದನ್ನ ಕೇಳಿ ಅದು ಆಟೋಮ್ಯಾಟಿಕ್ ಆಗಿ ಬಂತು. ಹಾಗೆ ನಾನು ಸ್ಟಡಿಲಿ ವೀಕ್, ದುಡ್ಡು ಮಾಡೋದು ಕಷ್ಟ ಅಂತ ಕೇಳಿ ಕೇಳಿ ನಿಮ್ಮ ಸಾಫ್ಟ್ವೇರ್ ಹಾಗೆ ರೆಡಿಯಾಗಿದೆ. ಇದನ್ನ ಚೇಂಜ್ ಮಾಡಕ್ಕೆ ನೀವು ನಿಮಗೆ ಪಾಸಿಟಿವ್ ಆಗಿರೋ ವಿಷಯಗಳನ್ನ ಪದೇ ಪದೇ ಹೇಳ್ಕೋಬೇಕು. ಸ್ಟೆಪ್ 2, ಮೈಂಡ್ ವಿರುದ್ಧ ಬಾಡಿ, ಫೀಲಿಂಗ್ಸ್. ಬಹಳಷ್ಟು ಜನರಿಗೆ ನಾಲೆಜ್ ಇರುತ್ತೆ, ಆದ್ರೆ ಬಾಡಿ ಸಾಥ್ ಕೊಡಲ್ಲ. ಯಾಕಂದ್ರೆ ಬ್ರೈನ್ ಭಾಷೆ ಥಾಟ್ಸ್, ಆದ್ರೆ ಬಾಡಿ ಭಾಷೆ ಫೀಲಿಂಗ್ಸ್. ನೀವು ಯಾವುದನ್ನ ಪಡಿಬೇಕು ಅಂದುಕೊಂಡಿದ್ದೀರೋ ಅದನ್ನ ನಿಮ್ಮ ಮನಸ್ಸಿನ ಆಳದಿಂದ ಫೀಲ್ ಮಾಡಬೇಕು. ಕೊಹ್ಲಿ ಅವರಿಗೆ ಅವತ್ತು ಕನ್ನಡಿ ಮುಂದೆ ನಿಂತಾಗ ಆ ನೋವು ಫೀಲ್ ಆಯ್ತು, ಅದಕ್ಕೆ ಅವರು ಆಕ್ಷನ್ ತಗೊಂಡ್ರು. ಸ್ಟೆಪ್ 3, ಹ್ಯಾಬಿಟ್ಸ್ ಮತ್ತು ಬಿಹೇವಿಯರ್. ಒಮ್ಮೆ ನೀವು ಫೀಲ್ ಮಾಡಕ್ಕೆ ಶುರು ಮಾಡಿದ್ರೆ ನಿಮ್ಮ ಬಿಹೇವಿಯರ್ ಬದಲಾಗುತ್ತೆ, ಅದು ಹ್ಯಾಬಿಟ್ ಆಗುತ್ತೆ. ಈ ಹ್ಯಾಬಿಟ್ಸ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ನ ರೀಪ್ರೋಗ್ರಾಮ್ ಮಾಡುತ್ತೆ. ಸ್ಟೆಪ್ 4, ಸೆಲ್ಫ್ ಟಾಕ್, ಮಾತುಗಳು. ನೆನ್ಪಿಡಿ, ನಿಮ್ಮ ಮೈಂಡ್ಗೆ ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲ. ನೀವು ನಾನು ತುಂಬಾ ಲೇಜಿ ಅಂದ್ರೆ ಅದು ಅದನ್ನೇ ನಂಬುತ್ತೆ. ಅದಕ್ಕೆ ಮಜಾಕ್ನಲ್ಲಿ ಕೂಡ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಡಿ. ಐ ಆಮ್ ಹಾರ್ಡ್ ವರ್ಕಿಂಗ್, ಐ ಆಮ್ ಟ್ಯಾಲೆಂಟೆಡ್, ಐ ಆಮ್ ಕಾನ್ಫಿಡೆಂಟ್. ಈ ರೀತಿ ಪಾಸಿಟಿವ್ ಆಗಿ ಮಾತಾಡಿ. ಸ್ಟೆಪ್ 5, ವಿಜುವಲೈಸೇಷನ್ ಮತ್ತು ಅಫರ್ಮೇಷನ್ಸ್. ವಿರಾಟ್ ಕೊಹ್ಲಿ ಮ್ಯಾಚ್ಗಿಂತ ಮುಂಚೆ ತಾನು ಬೌಲರ್ಗಳಿಗೆ ಹೊಡೆಯುತ್ತಿರುವುದನ್ನ ವಿಜುವಲೈಸ್ ಮಾಡ್ತಿದ್ರು. ಹಾಗೆ ನೀವು ಬೆಳಿಗ್ಗೆ ಮತ್ತು ರಾತ್ರಿ 10 ನಿಮಿಷ ನಿಮ್ಮ ಗೋಲ್ಸ್ ಬಗ್ಗೆ ಬರೆಯಿರಿ ಮತ್ತು ಅದನ್ನ ವಿಜುವಲೈಸ್ ಮಾಡಿ. ಅದು ನಿಮ್ಮ ಬ್ರೈನ್ನ ಪ್ರತಿ ಸೆಲ್ನಲ್ಲಿ ಹೋಗಿ ಕೂರಬೇಕು. ಸ್ಟೆಪ್ 6, ಸ್ಮಾಲ್ ವಿನ್ಸ್, ಪುಟ್ಟ ಗೆಲುವುಗಳು. ನಿಮ್ಮ ಮೈಂಡ್ಗೆ ಪ್ರೂಫ್ ಬೇಕು. ನೀವು ನಾನು ಡಿಸಿಪ್ಲಿನ್ಡ್ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಪೂರ್ತಿ ಮಾಡಿ ಅದನ್ನ ಪ್ರೂವ್ ಮಾಡಿ. 25 ನಿಮಿಷ ಓದೋದು ಅಥವಾ 10 ನಿಮಿಷ ಎಕ್ಸರ್ಸೈಸ್ ಮಾಡೋದು, ಇವು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತವೆ. ನೋಡಿ, 90% ಜನ ಇದನ್ನ ಫಾಲೋ ಮಾಡಲ್ಲ ಅಂತ ನನಗೆ ಗೊತ್ತು. ಆದ್ರೆ ಯಾರು ಇದನ್ನ ಜಸ್ಟ್ 7 ಅಥವಾ 21 ದಿನ ಟ್ರೈ ಮಾಡ್ತಾರೋ ಅವ್ರ ಲೈಫಲ್ಲಿ ಮ್ಯಾಜಿಕ್ ಶುರುವಾಗುತ್ತೆ. ಪ್ಲೀಸ್ ನನ್ನ ಈ ಎಫರ್ಟ್ ವೇಸ್ಟ್ ಮಾಡಬೇಡಿ. ಒಂದು ಡೈರಿ ತಗೊಳ್ಳಿ, ಇವತ್ತೇ ಶುರು ಮಾಡಿ. ನಿಮಗೆ ನಿಮ್ಮ ಲೈಫ್ ಬದಲಾಯಿಸೋ ಸೈಂಟಿಫಿಕ್ ಮಾರ್ನಿಂಗ್ ರೂಟೀನ್ ಬೇಕಿದ್ರೆ ಈ ವಿಡಿಯೋ ನೋಡಿ. ನಿಮ್ಮ ಸಮಯ ಮತ್ತು ಎನರ್ಜಿಗಿಂತ ಅಮೂಲ್ಯವಾದದ್ದು ಯಾವುದೂ ಇಲ್ಲ. ಆಲ್ ದ ಬೆಸ್ಟ್. ಧನ್ಯವಾದಗಳು.